ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಾಗೆ ಕೇವಲ 7 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ 7 ಜನ ಸ್ಪರ್ಧಿಗಳ ಪೈಕಿ ಈ ಒಂದು ಸೀಸನ್ ನ ವಿನ್ನರ್ ಅನ್ನ ಸರ್ವೆನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಂಗಳವಾರದ ಇವತ್ತಿನ ಒಂದು ವಿನ್ನರ್ ಸರ್ವೆನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಈ ಒಂದು ಉಳಿದಿರುವಂತಹ 7 ಜನ ಸ್ಪರ್ಧಿಗಳ ಪೈಕಿ ಮೊದಲನೇದಾಗಿ 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ನಮ್ಮ ಧ್ರುವಂತ್ ಅವರು ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕೇವಲ 1% ಮಾತ್ರ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ 100ರಲ್ಲಿ ಕೇವಲ ಒಬ್ರು ಮಾತ್ರ ನಮ್ಮ ಧ್ರುವಂತ್ ಅವರನ್ನು ಇಷ್ಟ ಪಡ್ತಾ ಇದ್ದಾರೆ ಅಂತ ಅರ್ಥ ಅಂತ ಹೇಳ್ಬೋದು. ಅಂದ್ರೆ ಇವರು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕೇವಲ 1% ಇದೆ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಹೋದಾದ್ರೆ 6ನೇ ಸ್ಥಾನದಲ್ಲಿರುವಂತ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರು ಕೂಡ ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕೇವಲ 2% ಇದೆ ಅಂತ ಹೇಳ್ಬೋದು. ಇವರು ಕೂಡ ಒಂದು 100ರಲ್ಲಿ ಕೇವಲ ಇಬ್ಬರು ಇವರನ್ನು ಮಾತ್ರ ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಕೇವಲ 2% ನಮ್ಮ ಧನುಷ್ ಗೌಡ ಅವರು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನು ನೋಡ್ತಾ ಹೋದಾದ್ರೆ 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಘು ಅಂತಾನೆ ಹೇಳ್ಬೋದು. ನಮ್ಮ ಮ್ಯೂಟೆಂಟ್ ರಘು ಅವರು ಕೂಡ ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರುವುದು ಕೇವಲ 3% ಅಂತಾನೆ ಹೇಳ್ಬೋದು. ಇನ್ನು ನೋಡ್ತಾ ಹೋದಾದ್ರೆ 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ನಮ್ಮ ಕಾವ್ಯ ಶೈವರು ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಒಂದು ಪ್ರೊಬ್ಯಾಬಿಲಿಟಿ ಅಂದ್ರೆ ಪಾಸಿಬಿಲಿಟಿ ಇರೋದು 4% ಅಂತಾನೆ ಹೇಳ್ಬೋದು. 4% ಅಂದ್ರೂ ಕೂಡ ತುಂಬಾನೇ ಕಡಿಮೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಇವರು ಕೂಡ ಗೆಲುವಿಗೆ ತುಂಬಾನೇ ದೂರದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಟಾಪ್ 3 ವಿಚಾರಕ್ಕೆ ಬರೋಣ. ಟಾಪ್ 3 ಇರುವಂತಹ ಸ್ಪರ್ಧಿಗಳು ರಕ್ಷಿತಾ, ಅಶ್ವಿನಿ ಹಾಗೆ ನಮ್ಮ ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕಳೆದ ಒಂದು 70 to 80 ಒಂದು ದಿನದಲ್ಲಿ ಬಿಗ್ ಬಾಸ್ ನಲ್ಲಿ ಒಂದು ರೀತಿಯಾಗಿ ತುಂಬಾನೇ ಫೀಕ್ ನಲ್ಲಿ ಇತ್ತು ಅಂತ ಹೇಳ್ಬೋದು. ಅದ ನಂತರ ನಮ್ಮ ಧ್ರುವಂತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಏನ ಒಂದು ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಅವರ ಗ್ರಾಪ್ ಕೆಳಗೆ ಆಗ್ತಾನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಮೇಲಕ್ಕೆ ಹೋಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕೇವಲ 6% ಇದೆ ಅಂತಾನೆ ಹೇಳ್ಬೋದು. ಇವರು ಕೂಡ ಗೆಲುವಿಗೆ ತುಂಬಾನೇ ದೂರದಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಹೋದಾದ್ರೆ 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಒಂದು ರೀತಿಯಾಗಿ ಮೊದಲ ಇನಿಷಿಯಲ್ ಡೇಸ್ ಅಲ್ಲಿ ಸಖತ್ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದ್ರು, ಅಂದ್ರೆ ಪೋಟ್ರಿ ಆಗ್ತಾ ಇದ್ರು. ಬರ್ತಾ ಒಂದು ಫಿನಾಲೆ ಹತ್ರ ಬರ್ತಾ ಇದ್ದಂತೆ ಒಂದು ರೀತಿಯಾಗಿ ಅವರ ಒಂದು ಕ್ಯಾರೆಕ್ಟರ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡ ಕಾರಣ ಅವರು ಇವತ್ತಿನ ಒಂದು ವಿನ್ನರ್ ಸರ್ವೆಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಅಂದ್ರೆ ಎಷ್ಟಿದೆ ಅಂತ ನೋಡ್ತಾ ಹೋದಾದ್ರೆ ಅವರು 10% ಇದೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಅವ್ರದ್ದು ಬೆಟರ್ ಇದೆ ಅಂತ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು. ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ಅನ್ನ ಒನ್ ಮ್ಯಾನ್ ಶೋ ತರನೇ ಈ ಒಂದು ಸೀಸನ್ ಅಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿರುವಂತಹ ಕಾರಣ ಆಲ್ಮೋಸ್ಟ್ 100ರಲ್ಲಿ ನಮ್ಮ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಜನ ಇಷ್ಟ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ನ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ಇರೋದು 74% ಅಂತ ಹೇಳ್ಬೋದು. ಅಂದ್ರೆ 100ರಲ್ಲಿ 74 ಜನರು ನಮ್ಮ ಗಿಲ್ಲಿ ಅವರನ್ನೇ ಇಷ್ಟ ಪಡ್ತಾ ಇದ್ದಾರೆ ಅಂತ ಇದು ಅರ್ಥವನ್ನ ಸೂಚನೆ ಮಾಡ್ತದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ 74% ಇದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಉಳಿದಿರುವಂತಹ 7 ಜನ ಸ್ಪರ್ಧಿಗಳ ಪೈಕಿ ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಅರ್ಹತೆ ಒಂದು ನಿಜವಾದ ಎಲಿಜಿಬಿಲಿಟಿ ಯಾರಿಗೆ ಇದೆ ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿನ್ನರ್ ಸರ್ವೆ ಒಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.